ನಮಸ್ಕಾರ ವೀಕ್ಷಕರೇ, ಇವತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯೋಗದ ಮಹತ್ವವನ್ನು ವಿಶ್ವಕ್ಕೆ ಕೊಟ್ಟಂಥ ಭಾರತದ ಒಂದು ಹೆಮ್ಮೆಯ ಒಂದು ದಿನಾಚರಣೆ ಒಂದು ಜೂನ್ 21ನೇ ತಾರೀಕು ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ. ಅಂಥ ಸಂದರ್ಭದಲ್ಲಿ ಯೋಗವನ್ನೇ ತಮ್ಮ ಜೀವನದ ಉದ್ದೇಶವನ್ನು ಮಾಡಿಕೊಂಡು ಯೋಗ ಗುರುವಾಗಿ, ಯೋಗ ತರಬೇತುದಾರರಾಗಿ, ಯೋಗ ಚಿಕಿತ್ಸಕರಾಗಿ ಬೆಂಗಳೂರು ನಗರದಲ್ಲಿ ಅತ್ಯಂತ ಹಿರಿಯರಾಗಿರ್ತಕ್ಕಂಥ, ಅಂದರೆ ಜ್ಞಾನವೃದ್ಧರಾಗಿರ್ತಕ್ಕಂಥ, ಯಾಕೆಂತಂದರೆ ವಯಸ್ಸನ್ನು ಚಿಕ್ಕವರಾಗಿದ್ರು ಸಹ ಆ ಒಂದು ವಿಷಯ ತಜ್ಞರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಜಾಗೀರ್ದಾರ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್. ಈಗ ಯೋಗದ ಮಹತ್ವ, ಯಾಕೆಂದರೆ ನಮ್ಮ ಯೋಗ ದಿನಾಚರಣೆ ಆಚರಣೆ ಮಾಡ್ತೀವಿ, ಜಸ್ಟ್ ನಾವೇನೋ ಆಚರಣೆ ಮಾಡೋ ಥರ ಅಲ್ಲ, ಯೋಗದ ಮಹತ್ವ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಪ್ರಾರಂಭದಲ್ಲಿ ನೀವೇ ಹೇಳಿದ ಹಾಗೆ ವಿಶ್ವಕ್ಕೆ ಭಾರತದ ಕೊಡುಗೆಗಳಲ್ಲಿ ಯೋಗವು ತುಂಬ ಮಹತ್ವವಾದಂಥದ್ದು. ನಮ್ಮ ಋಷಿ ಮುನಿಗಳು ಮನುಷ್ಯನ ಶರೀರ, ಮನಸ್ಸು, ಬುದ್ಧಿ ಹೀಗೆ ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡ್ತಾ ಇದು ಎಲ್ಲರ ಸಮನ್ವಯದ ಜೊತೆಗೆ, ಈ ಎಲ್ಲ ಥರ ಸಮನ್ವಯದ ಜೊತೆಗೆ ಸೃಷ್ಟಿಯ ಜೊತೆಗೂ ಮನುಷ್ಯ ಹೇಗೆ ಒಂದಾಗಿದ್ದಾನೆ ಅನ್ನೋಂಥದ್ದನ್ನು ಅರಿತುಕೊಂಡಂಥದ್ದಕ್ಕೆ ಯೋಗ ಅಂತ. ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ ನಾವು ತುಂಬ ಸ್ವಸ್ಥವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಆನಂದವಾದಂತಹ ಜೀವನವನ್ನು ಅನುಭವಿಸಬೇಕು ಅಂದರೆ ಯೋಗದ ಮೂಲಕ ಇದು ಸಾಧ್ಯ ಅನ್ನುವಂಥದ್ದನ್ನು ನಮ್ಮ ಋಷಿಮುನಿಗಳು ಕಂಡುಕೊಂಡಂಥ ಈ ಸತ್ಯವನ್ನು ಇಡೀ ಜಗತ್ತಿಗೇನೆ ಅವರು ದಾರಿ ಎರೆದು ಕೊಟ್ಟಿದ್ದಾರೆ. ಜಗತ್ತಿಗೆ ಭಾರತ ಈ ಯೋಗವನ್ನು ಕೊಟ್ಟಿದೆ. ಜಗತ್ತಿನ ಎಲ್ಲ ಕಡೆ ಈ ಯೋಗದ ಬಗ್ಗೆ ಇವತ್ತು ಆಸಕ್ತಿ ಇರುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಯೋಗದ ಈ ಮಹತ್ವವನ್ನು ಅರ್ಥಕೊಂಡಂಥದ್ದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ವಿಶ್ವಸಂಸ್ಥೆಯನ್ನು 2015 ಸಂದರ್ಭದಲ್ಲಿ ಒಂದು ಪ್ರಸ್ತಾವನೆಯನ್ನಿಟ್ಟಂಥದ್ದು, ಜಗತ್ತಿನಲ್ಲಿ ವಿಶ್ವ ಯೋಗ ದಿನವನ್ನು ಆಚರಿಸಬೇಕು ಅನ್ನುವಂಥದ್ದು. ಎಲ್ಲ ದೇಶಗಳು ಸಹರ್ಷದಿಂದ ಒಪ್ಪಿಕೊಂಡು ಒಂದು ರೀತಿ ಇದು ಯುನಾನಿಮಸ್ ಸರ್ವಸಮ್ಮತವಾದಂಥ, ಏಕಮತವಾದಂಥ, ಒಟ್ಟಿಗೆ ಜಗತ್ತು ಒಪ್ಪಿಕೊಂಡು ಯೋಗ ದಿನವನ್ನು ಆಚರಿಸಬೇಕು ಅಂತ ಬಂತು. ತಕ್ಷಣ ಅದು ಜಾರಿಗೂ ಬರಲಿಕ್ಕೆ ಶುರುವಾಯಿತು. ಹಾಗಾಗಿ ಅವತ್ತಿನಿಂದ ಈ ಯೋಗ ದಿನಾಚರಣೆಯನ್ನು ಇಲ್ಲಿ ಆಚರಿಸ್ಕೋತಾ ಬಂದಿದೆ. ಇಡೀ ಜಗತ್ತಿನ 140, 150, 170 ದೇಶಗಳು ಆಚರಿಸುವಂಥದ್ದನ್ನು ವರದಿ ನಾವು ಪ್ರತಿ ವರ್ಷ ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ಯೋಗ ದಿನದ ಒಂದು ವಿಶೇಷತೆ ಅಂದರೆ ಜಗತ್ತು ಕೂಡ ಭಾರತೀಯ ಈ ಜ್ಞಾನವನ್ನು ಒಪ್ಪಿಕೊಳ್ಳೋಕ್ಕೆ ಸಿದ್ಧ ಇರುವಂಥದ್ದು. ಸರ್, ಒಂದು ಮಾತು ನಿಮಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯೋಗದ ಕಡೆ ಆಕರ್ಷಿತರಾಗೋದಕ್ಕೆ ಕಾರಣ ಏನು? ಯೋಗ ನಿಮ್ಮ ಜೀವನದಲ್ಲಿ ಪ್ರವೇಶ ಆಗಿದ್ದು ಯಾವ ಯೋಗ ಅಂತ? ಸಣ್ಣ ವಯಸ್ಸಿನಿಂದಲೂ ಮನೆಯಲ್ಲಿ ನಮ್ಮ ತಂದೆ ನಮಗೆಲ್ರಿಗೂ ಯೋಗಾಸನ ಮಾಡೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದರು. ಒಂದಷ್ಟು ಆಸನಗಳನ್ನು ತೋರಿಸ್ತಿದ್ರು. ಅವತ್ತಿದ್ದಂಥ ಕೆಲವು ಆಸನದ ಪುಸ್ತಕಗಳನ್ನು ತೋರಿಸಿ ಇದನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಿದ್ದಿದ್ದು ಸಣ್ಣ ವಯಸ್ಸಿನಲ್ಲಿ ಒಂದಷ್ಟು ಇತ್ತು. ಅದರದ್ದು ತುಂಬ ದೊಡ್ಡದಾಗಿ ಬಲವಾಗಿ ಬೆಳೆದಂಥದ್ದು. ನಾನು RSSನ ಶಾಖೆಗೆ ಹೋಗೋಕ್ಕೆ ಶುರು ಮಾಡಿದಾಗ ಶಿಬಿರಗಳಲ್ಲಿ RSSನಲ್ಲಿ ಯೋಗವನ್ನು ವಿಶೇಷವಾಗಿ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡಿದಂಥವರು ಶ್ರೀಯುತ ಅಜಿತ್ ಕುಮಾರ್ ಅವರು. BK ಸಾಯಂಗಾರ್ ಅವರ ಹತ್ತಿರ ಅವರು ಶಿಕ್ಷಣವನ್ನು ಪಡ್ಕೊಂಡು ದೇಶದಲ್ಲಿ ಇವತ್ತು ಕೋಟ್ಯಾಂತರ ಜನ ಯೋಗದ ಅಭ್ಯಾಸಿಗಳು ನಿರ್ಮಾಣ ಆಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಅಜಿತ್ ಕುಮಾರ್ ಅವರ ಕೊಡುಗೆ ತುಂಬ ದೊಡ್ಡದಿದೆ. ಅವರ ಮೂಲ ಬೇರು ಅಲ್ಲಿ ಅಜಿತ್ ಕುಮಾರ್ ಅವರಿಂದ RSSನಲ್ಲೂ ಯೋಗ ಬಂದಂಥದ್ದು. ಹಾಗೆ RSSಗೆ ಸೇರದೇ ಇರೋಂಥ ತುಂಬ ಜನವು ಅಜಿತ್ ಕುಮಾರ್ ಅವರ ಹತ್ತಿರ ಯೋಗವನ್ನು ಕಲಿತ್ಕೊಂಡು ತಮ್ಮದೇ ಸ್ವತಂತ್ರ ಸಂಸ್ಥೆಗಳನ್ನು ಕಟ್ಕೊಂಡಂಥ ಉದಾಹರಣೆಗಳು ತುಂಬ ಇದೆ.
ನಾನು ಕೆಲವೇ ಓದಿದ್ದೆ. ಅಜಿತ್ ಕುಮಾರ್ ಅವ್ರನ್ನ ಈ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಇದು ಮಾಡಿದಾಗ ಅಲ್ಲಿ ಯೋಗ ಶಿಬಿರವನ್ನು ನಡೆಸ್ತಾ ಇದ್ರು ಅಂತಕ್ಕಂಥದ್ದು ನಿಜನಾ ಮಾತುಗಳು? ಹೌದು. ಜೈಲಿನಲ್ಲೂ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತುಂಬ ಜನ ಇದ್ದಂಥ ಜೈಲುಗಳಲ್ಲೂ ಅಜಿತ್ ಕುಮಾರ್ ಅವರು ಯೋಗಾಭ್ಯಾಸವನ್ನು ತುಂಬ ಜನಕ್ಕೆ ಮಾಡಿಸಿದ್ರು. ಸೊ ಅಲ್ಲಿ ಯೋಗವನ್ನು ಕಲ್ತ್ಕೊಂಡು ಬಂದಂಥವ್ರು ಯಾರು ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಅವತ್ತು ಪ್ರಯತ್ನ ಮಾಡಿದಂಥವ್ರು ಜೈಲಿಗೆ ಹೋಗಿದ್ದರು. ಜೈಲಿನಲ್ಲಿ ಯೋಗವನ್ನು ಕಲ್ತ್ಕೊಂಡು ಹೊರಗೆ ಬಂದು ತಮ್ಮದೇ ಸಂಸ್ಥೆಗಳನ್ನು ಕಟ್ಟಿ ತುಂಬ ಜನಕ್ಕೆ ಯೋಗವನ್ನು ಅಭ್ಯಾಸ ಮಾಡಿ ಅದರ ಲಾಭವನ್ನು ಕೊಟ್ಟಂಥದ್ದು ಕೂಡ ಇತಿಹಾಸ ಇವತ್ತು. ನೀವು ಈಗ ಹಲವಾರು ಪದ್ಧತಿಗಳು ಯೋಗಗಳನ್ನ BKS ಅಯ್ಯಂಗಾರ್ ಅವ್ರ ಪದ್ಧತಿ, ಬೇರೆ ಬೇರೆ ನೀವು ಯಾವ ಸಿಸ್ಟಮಲ್ಲಿ ನೀವು? ಇಲ್ಲಿ ನಾವು BKS ಅಯ್ಯಂಗಾರ್ ಅವರಿಂದ ಕಲಿತಂಥ ರೀತಿಯಲ್ಲೇ ನಮ್ಮದು ಅಭ್ಯಾಸ. ಬಿಹಾರ್ ಸ್ಕೂಲ್ ಆಫ್ ಯೋಗ ಇದೆ, ಬಾಬಾ ರಾಮದೇವ್ ಅವ್ರದ್ದಿದೆ. ಹಾಗೆ ಅನೇಕ ಜನರು ಯೋಗವನ್ನು ಅವರವರದೇ ರೀತಿಯಲ್ಲಿ ಅದನ್ನು ಮಾಡ್ತಾ ಅಳವಡಿಸ್ಕೊಂಡಿದ್ದಾರೆ. ಅದರ ಕೊಡುಗೆಯನ್ನು ಎಲ್ಲರದ್ದು ಕೊಡುಗೆ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಋಷಿ ಪ್ರಭಾಕರ್ ಇರಬಹುದು, ಇಲ್ಲಿ ನಮ್ಮ ರವಿಶಂಕರ್ ಗುರೂಜಿ ಇರಬಹುದು, ಜಗ್ಗಿ ವಾಸುದೇವ್ ಅವರು ಇರಬಹುದು. ಸೊ ಹೀಗೆ ಬಾಬಾ ರಾಮದೇವ್ ಅವರು, ಹೀಗೆ ಎಲ್ಲರೂ ತಮ್ಮದೇ ಕೊಡುಗೆಯನ್ನು ಯೋಗಕ್ಕೆ ಕೊಟ್ಟಿರುವಂಥದ್ದು, ದೇಶಕ್ಕೆ ಕೊಟ್ಟಿರುವಂಥದ್ದು, ಮಾನವೀಯತೆಗೆ. ಇದು ನಮ್ಮ ಪೂರ್ವಕಾಲದಿಂದ ಬಂದಂಥ ಈ ಋಷಿ ಮುನಿ ಪರಂಪರೆ ಯಾವುದು ಜಗತ್ತಿಗೆ ಕೊಡುವಂಥದ್ದಿದೆ, ಅದನ್ನು ಇವರೆಲ್ಲರೂ ಮಹನೀಯರು ಯೋಗದ ಜ್ಞಾನದ ಬೆಳಕನ್ನ ದೇಶಕ್ಕೆ ಎಲ್ಲ ಪರಂಪರೆಯಿಂದ ಬರ್ತಾ ಇದೆ ಅಂತ ಜಗತ್ತಿಗೆ ಕೊಡ್ತಾರೆ. ಸರ್, ಇನ್ನೊಂದು, ತಾವು ಕ್ರೀಡಾ ಭಾರತಿ ಅಂತ ಒಂದು ಸಂಸ್ಥೆಯಲ್ಲಿ ತಾವು ಸದಾ ಸಕ್ರಿಯರಾಗಿರ್ತೀರ, ಪ್ರತಿ ದಿನಾನೂ ಅದ್ರ ಬಗ್ಗೆ ಕೆಲಸ ಮಾಡಿ. ನನಗೆ ಕ್ರೀಡಾ ಭಾರತಿ ಅಂದ್ರೆ ಏನು, ಅದ್ರ ಏನೇನು ಕೆಲಸ, ಅದರ ಹಿನ್ನೆಲೆಯನ್ನು ದಯವಿಟ್ಟು ನಮ್ಮ ವೀಕ್ಷಕರಿಗೆ. ಕ್ರೀಡಾ ಭಾರತಿ ಅನ್ನುವಂಥದ್ದು ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ದೇಶ ಮುಂದುವರಿಬೇಕು ಅಂತ ಪ್ರಯತ್ನ ಮಾಡುವಂಥ ಒಂದು ಸಂಸ್ಥೆ. ನಮ್ಮ ಸಮಾಜದಲ್ಲಿ ಒಂದು ಕ್ರೀಡಾ ಪ್ರವೃತ್ತಿ, ಕ್ರೀಡಾ ಸಂಸ್ಕೃತಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಕ್ರೀಡಾ ಭಾರತಿಯ ಮೊದಲನೇ ಉದ್ದೇಶ. ಎರಡನೇದು, ನಮ್ಮ ದೇಶದ ಕ್ರೀಡೆಗಳಿಗೂ ವಿಶ್ವಮಾನ್ಯತೆಯನ್ನು ಕಲ್ಪಿಸುವಂಥದ್ದು ಕ್ರೀಡಾ ಭಾರತಿಯ ಎರಡನೇ ಒಂದು ಉದ್ದೇಶ. ಮೂರನೇದು, ಜಗತ್ತಿನಲ್ಲಿ ಎಲ್ಲ ಕಡೆ ಕ್ರೀಡೆ ಬೆಳೆಯೋ ಹಾಗೆ ಇಲ್ಲಿಯೂ ಕೂಡ ಕ್ರೀಡೆ ತುಂಬ ವಿಕಸಿತವಾಗಬೇಕು. ಜಗತ್ತಿನ ಕ್ರೀಡಾ ಕ್ಷೇತ್ರದಲ್ಲಿ ಭಾರತವೂ ಅಗ್ರಮಾನ್ಯವಾಗಬೇಕು ಮತ್ತು ಈ ಕ್ರೀಡಾ ಕ್ಷೇತ್ರ ತುಂಬ ಆರೋಗ್ಯಕರವಾದಂಥ ಒಂದು ಸ್ವಚ್ಛವಾದ ಕ್ಷೇತ್ರವಾಗಿ ಹೊರಹೊಮ್ಮಬೇಕು ಅನ್ನುವಂಥದ್ದು ಕ್ರೀಡಾ ಭಾರತಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಕ್ರೀಡಾ ಭಾರತಿ ನಮ್ಮ ಭಾರತ ದೇಶದ ಹತ್ತಿರ 550ರಿಂದ 600 ಜಿಲ್ಲೆಗಳ ಮಧ್ಯದಲ್ಲಿ ಇರುವಂಥದ್ದು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಆ ಕಡೆ ಮಣಿಪುರದಿಂದ ಈ ಕಡೆ ಗುಜರಾತಿನವರೆಗಿರುವಂಥ ಎಲ್ಲ ರಾಜ್ಯಗಳಲ್ಲೂ ನಮ್ಮ ಕ್ರೀಡಾ ಭಾರತಿ ಘಟಕಗಳಿದೆ. 600 ಹತ್ತಿರ ಜಿಲ್ಲೆಗಳಲ್ಲಿ ಕ್ರೀಡಾ ಭಾರತಿ ಕೆಲಸ ಮಾಡ್ತಿದೆ. ಅನೇಕ ಕಡೆ ತಾಲೂಕುಗಳಲ್ಲಿ, ಗ್ರಾಮಗಳವರೆಗೆ ಕ್ರೀಡಾ ಭಾರತೀಯ ಘಟಕಗಳು ಸಕ್ರಿಯವಾಗಿ ಕ್ರೀಡೆಯನ್ನು ಪ್ರೋತ್ಸಾಹಿಸುವಂಥದ್ದು, ಕ್ರೀಡೆಗೆ ತರಬೇತಿ ಕೊಡುವಂಥದ್ದು, ಕ್ರೀಡಾ ವಾತಾವರಣವನ್ನು ಸಮಾಜದಲ್ಲಿ ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ತೊಡಗಿದೆ ಕ್ರೀಡಾ ಭಾರತಿ. ಕ್ರೀಡೆಯ ಮೂಲಕ ಸಾಮರಸ್ಯವನ್ನು ಒಂದು ತರುವಂಥ ಕೆಲಸವನ್ನು ನೀವು ಕ್ರೀಡೆಯ ಮೂಲಕ ಸಾಮರಸ್ಯವನ್ನು, ರಾಷ್ಟ್ರಭಕ್ತಿಯನ್ನು, ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಆರೋಗ್ಯ ಭಾರತ ಮಾಡೋ ದೃಷ್ಟಿಯಲ್ಲಿ ನೀವು ನಮ್ಮದು ಮೊದಲಿಂದಲೂ ಇದೊಂದು ಕಲ್ಪನೆಯನ್ನು ಇಟ್ಕೊಂಡು ನಾವು ಹೊರಟಂಥದ್ದಿತ್ತು. ಈ ಸ್ವಸ್ಥ ಭಾರತ, ಸಮರ್ಥ ಭಾರತ ಅನ್ನುವಂಥದ್ದನ್ನು ಕ್ರೀಡಾ ಭಾರತಿ ಪ್ರಾರಂಭದಿಂದಲೂ ನೋಡಿಕೊಂಡು ಅದರಲ್ಲಿ ವಿಶೇಷವಾಗಿ ಸಮಾಜದಲ್ಲಿ ಎಲ್ಲ ಕ್ರೀಡೆಗಳ ಜೊತೆಗೆ ನಮ್ಮ ಸೂರ್ಯ ನಮಸ್ಕಾರ ಮತ್ತು ಕ್ರೀಡಾ ಕ್ಷೇತ್ರಕ್ಕೆ ತುಂಬ ಉಪಯೋಗ ಆಗುವ ರೀತಿಯಲ್ಲಿ ಯೋಗಾಸನಗಳನ್ನು ಹೇಗೆ ಅನ್ನುವಂಥದ್ದನ್ನು ಯೋಗವನ್ನು ಜೋಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದಿದೆ. ಅಂದರೆ ದೇಶದಾದ್ಯಂತ ನೀವು ಟ್ರಾವೆಲ್ ಮಾಡ್ತಾನೇ ಇರ್ತೀರ. ಪ್ರತಿ ಶನಿವಾರ ಭಾನುವಾರ ನೀವು ಹೈದ್ರಾಬಾದ್, ಕಲ್ಕತ್ತಾ, ಡೆಲ್ಲಿ, ಕಾಶ್ಮೀರ ಹೀಗೆ ಓಡಾಡ್ತಾನೆ ಇರ್ತಿಲ್ಲ. ಅಲ್ಲಿ ನಿಮ್ಮ ಚಟುವಟಿಕೆಗಳು ಏನಿರುತ್ತೆ? ಅಲ್ಲಿ ಸಂಘಟನೆಯ ಅಗತ್ಯಕ್ಕೆ ತಕ್ಕ ಹಾಗೆ ನಮ್ಮದು ಪ್ರವಾಸ ನಡೀತಿರುತ್ತೆ. ನನಗಿರುವಂಥ ಜವಾಬ್ದಾರಿ ವಿಶೇಷವಾಗಿ ಯೋಗ ಮತ್ತು ಸೂರ್ಯ ನಮಸ್ಕಾರವನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡುವಂಥದ್ದು ಅಂತ. ಕ್ರೀಡಾ ಭಾರತಿ ಮೂಲಕ ನಾವು ಈ ತರಹದ ಒಂದು ಪ್ರಯತ್ನವನ್ನು ತಗೊಂಡು ಕ್ರೀಡಾ ಭಾರತಿಯಲ್ಲಿ ಯೋಗದ ವಿಭಾಗದ ಪ್ರಮುಖರಾಗಿ ತಾವು ಕೆಲಸವನ್ನು ಮಾಡಿ. ಹೌದು. ಇದರಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಯೋಗ ಮತ್ತು ಸೂರ್ಯ ನಮಸ್ಕಾರವನ್ನು ಕಲಿಸುವಂಥ
ಶಿಕ್ಷಕಿಯರನ್ನು ತಯಾರು ಮಾಡಲಿಕ್ಕೆ ಈಗೊಂದು ಬಹಳ ವಿಶೇಷವಾದಂಥ ಪ್ರಯತ್ನ ನಡೀತಿದೆ. ಕಳೆದ ಭಾನುವಾರದವರೆಗೆ, ಶುಕ್ರವಾರ, ಶನಿವಾರ, ಭಾನುವಾರ, ಈ 3 ದಿವಸ, ಅಂದರೆ ಜೂನ್ 12ನೇ ತಾರೀಕಿಂದ 14ನೇ ತಾರೀಕುವರೆಗೆ ದಕ್ಷಿಣ ಭಾರತದ ಒಂದು ಶಿಕ್ಷಣ ಶಿಬಿರ ತಿರುಪತಿಯಲ್ಲಿ ನಾವು ನಡೆಸಿದ್ವಿ. ಹೆಚ್ಚು ಕಡಿಮೆ ಇದಕ್ಕೆ 130 ಜನ ಯೋಗ ಮತ್ತು ಕ್ರೀಡೆಗಳನ್ನು ಜನಜನಿತ ಮಾಡೋಕ್ಕೆ ಏನು ಬೇಕು ಅನ್ನುವಂಥ ಶಿಕ್ಷಣ ಪಡ್ಕೊಳ್ಳೋಕೆ ಬಂದಿದ್ದರು. ಹೀಗೆ ಕ್ರೀಡಾ ಭಾರತಿ ಮೂಲಕ ಒಟ್ಟು ದೇಶದಲ್ಲಿ ಈ ಥರ 6 ಕಡೆ ಈ ತರಹದ ವಿಶೇಷವಾದಂಥ ಒಂದು ಶಿಕ್ಷಣವನ್ನು ಯೋಚನೆ ಮಾಡಿದ್ದೀವಿ. ಪ್ರತಿ ಜಿಲ್ಲೆಗಳಿಂದಲೂ, ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳಿಂದ ಅಲ್ಲಿ ಬರ್ತಾರೆ. ಈಗ ನಾಡಿದ್ದು ಈ ತಿಂಗಳ ಕಡೆಯಲ್ಲಿ ಗೌಹಾಟಿಯಲ್ಲಿ ಅದೊಂದು ನಡೆಯುತ್ತೆ, ಅದಾದಮೇಲೆ ಜೋಧಪುರದಲ್ಲಿ ನಡೆಯುತ್ತೆ, ಇಂದೋರ್ನಲ್ಲಿ ನಡೆಯುತ್ತೆ, ಧನ್ಬಾದ್ನಲ್ಲಿ ನಡೆಯುತ್ತೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಈ ತರಹದ ಜಿಲ್ಲೆಗಳಲ್ಲಿಂದ ನಾವು ಶಿಕ್ಷಕರು ಶಿಕ್ಷಕಿಯರು ಆಗಬಹುದಾದಂಥವ್ರನ್ನ ಆರಿಸ್ಕೊಂಡು ಅವರಿಗೆ ಶಿಕ್ಷಣವನ್ನು ಕೊಡ್ತೀವಿ. ಅದರ ಮೂಲಕ ಇನ್ನು ಮುಂದಿನ ಹಂತವಾಗಿ ಪ್ರತಿ ರಾಜ್ಯದಲ್ಲೂ ಈ ತರಹದ ಶಿಕ್ಷಣ ಶಿಬಿರಗಳು ನಡೀತವೆ. ಅದಾದಮೇಲೆ ಜಿಲ್ಲೆಗಳಲ್ಲಿ ತಗೊಂಡು ಹೋಗಿ ಜಿಲ್ಲೆಯಲ್ಲೂ ಶಿಕ್ಷಣ ಶಿಬಿರಗಳನ್ನು ನಡೆದು ಅಲ್ಲೂ ಶಿಕ್ಷಕರು ತಯಾರಾಗಿ ತಾಲೂಕಿನವರೆಗೆ, ಮಂಡಲಗಳು, ಗ್ರಾಮಗಳವರೆಗೆ ಇದನ್ನು ತಗೊಂಡು ಹೋಗಬೇಕು ಅನ್ನುವಂಥದ್ದಕ್ಕೆ ಕ್ರೀಡಾ ಭಾರತಿ ಪ್ರಯತ್ನ ಮಾಡಿ ತುಂಬ ಅದ್ಭುತವಾದ ಪರಿಕಲ್ಪನೆ ಇಟ್ಕೊಂಡು ಕೆಲಸ ನಡೀತಾ ಇದೆ. ಈಗ ನಾನು ಕೆಲವು ಕಡೆ ಕೇಳ್ತೇನೆ, ಯೋಗ ಚಿಕಿತ್ಸೆ ಮಾಡ್ತಾರೆ, ಯೋಗ ಚಿಕಿತ್ಸೆ ಅಂತ. ಈ ಯೋಗಾಭ್ಯಾಸದ ಮೂಲಕ ಯಾವ ರೀತಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ? ಯೋಗ ಚಿಕಿತ್ಸಕರ ದೃಷ್ಟಿಯಿಂದ ಯೋಚನೆ ಮಾಡುತ್ತೆ. ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಡೋಕ್ಕೆ ಸಾಧ್ಯ ಇದೆ. ನೀವು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬರೆದಿರುವಂಥದ್ದೊಂದು ಪುಸ್ತಕ ಇದೆ, ಮುಕುಂದೂರ ಸ್ವಾಮಿಗಳ ಬಗ್ಗೆ ಅವರದೊಂದು ಅನುಭವವನ್ನು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಮುಕುಂದೂರ ಸ್ವಾಮಿಗಳು ಇದನ್ನು ಹೇಳದಂಥ ಅದೇ ವಾಕ್ಯವನ್ನು ತಗೊಂಡು ಅವ್ರ ಪುಸ್ತಕಕ್ಕೆ ಹೆಸರನ್ನು ಇಟ್ಟಂಥದ್ದು, ಏಗ್ದಾಗೆಲ್ಲ ಐತೆ ಅಂತ. ಇದು ನಾಟಕವಾಗಿ ಹೊರಗೆ ಬರ್ತಾ ಇದೆ. ತುಂಬ ಯೋಗದಲ್ಲಿ ಎಲ್ಲವೂ ಇದೆ, ತಗೊಳ್ಳೋಂಥವ್ರಿಗೆ ಎಷ್ಟಿದೆ, ಕೊಡೋವಂಥವ್ರಿಗೆ ಎಷ್ಟು ಯೋಗ್ಯತೆ ಇದೆ, ಇದರ ಮೇಲೆ ನಿಂತಿರುವಂಥದ್ದು. ಅದರ ಯೋಗದಲ್ಲಿ ಎಲ್ಲವೂ ಇದೆ. ಇದನ್ನು ಮನುಷ್ಯನ ಶರೀರಕ್ಕೆ ಬರಬಹುದಾದಂಥ ಅನೇಕ ತೊಂದರೆಗಳಿಗೆ ಯೋಗದ ಮೂಲಕ ಒಂದು ಚಿಕಿತ್ಸಾತ್ಮಕವಾದಂಥ ಪ್ರಯತ್ನಗಳನ್ನು ಮಾಡಿದಂಥದ್ರಲ್ಲಿ ನಮಗೆ ಒಂದು BKS ಅಯ್ಯಂಗಾರ್ ಅವರು ಮಾಡಿದಂಥ ಅನೇಕ ಪ್ರಯೋಗಗಳನ್ನು ಇವತ್ತು ಸಮಾಜ ಅಳವಡಿಸ್ಕೊಂಡು, ಇಡೀ ಜಗತ್ತು ಅದನ್ನು ಅಳವಡಿಸ್ಕೊಂಡು ಮಾಡ್ತಿರುವಂಥದ್ದು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಸ್ಪಾಂಡಿಲೋಸಿಸ್ಸು, ಸ್ಲಿಪ್ ಡಿಸ್ಕು, ಈ ತರಹದ ಸಯಾಟಿಕ, ಇಂಥ ಯಾವ್ಯಾವುದು ಕೆಲವೆಲ್ಲ ಸಮಸ್ಯೆಗಳಿದೆ. ಇದಕ್ಕೆಲ್ಲ ಯಾವ್ಯಾವ ಆಸನದ ಮೂಲಕ ಮತ್ತು ಆಸನವನ್ನು ಮಾಡುವಂಥ ವಿಧಾನದಲ್ಲಿ ಸಣ್ಣ ಸಣ್ಣ ಪರಿವರ್ತನೆಗಳನ್ನು ಮಾಡಿಕೊಂಡು, ಕೆಲವು ಪರಿಕರಗಳನ್ನು ಬಳಸ್ಕೊಂಡು, ಅಂದರೆ ಯಾವುದನ್ನು ಇಂಗ್ಲೀಷ್ನಲ್ಲಿ ಪ್ರಾಪ್ಸ್ ಅಂತ ಹೇಳ್ತಾರೆ, ಅದನ್ನು ಬಳಸ್ಕೊಂಡು, ಪ್ರಾಪ್ಸ್, ಅದನ್ನು ಹಗ್ಗ ಬಳಸ್ಕೊಂಡು ಹಗ್ಗದ ಮೂಲಕ ಶೀರ್ಷಾಸನವನ್ನು ಮಾಡುವಂಥದ್ದು, ಬೇರೆ ಬೇರೆ ಆಸನಗಳನ್ನು ಮಾಡುವಂಥದ್ದು. ಇವತ್ತು ಅದಕ್ಕೆ ಏರಿಯಲ್ ಯೋಗ ಅಂತ ಹೆಸರು ಕೊಟ್ಟಿದ್ದಾರೆ. ಆದರೆ ಇದೆಲ್ಲವೂ ಬರೋ ಮುಂಚೆ BKS ಅಯ್ಯಂಗಾರ್ ಅವರು ದಶಕಗಳ ಮುಂಚೆನೇ ಇದನ್ನು ಮಾಡಿಸ್ತಾ ಇದ್ದಂಥದ್ದು ನಾವು ನೋಡಿದ್ದೀವಿ. ಇಟ್ಟಿಗೆಗಳನ್ನು ಬಳಸಿ, ಬೇರೆ ಮರದ ಸ್ಟ್ಯಾಂಡನ್ನು ಬಳಸಿ, ಈ ತರಹದ್ದು ಎಲ್ಲದರ ಮೂಲಕ ಬಳಸ್ತಾ ಮನುಷ್ಯನ ಪಾಶ್ಚರ್ ಕರೆಕ್ಟ್ ಮಾಡ್ತಾ ಹೋಗುವಂಥದ್ರಲ್ಲಿ ಅನೇಕ ಕಾಯಿಲೆಗಳಿಗೆ ಪರಿಹಾರವನ್ನು ಕಂಡುಕೊಟ್ಟಂಥದ್ದು ಇಲ್ಲಿ ಇದೆ. ಇದನ್ನು ಜಗತ್ತು ಅಳವಡಿಸ್ಕೊಂಡು ತುಂಬ ಜನ ಅದರ ಲಾಭವನ್ನು ಪಡ್ಕೊಂಡಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಅನಗತ್ಯ ಆಸ್ಪತ್ರೆಗೆ ಹೋಗೋದು ತಪ್ಪಿಸೋದಕ್ಕೋಸ್ಕರ ಈ ಒಂದು ಸಿಸ್ಟಮನ್ನು ಅಳವಡಿಸ್ಕೊಂಡ್ರೆ ಅನೇಕ ಕಾಯಿಲೆಗಳಿಗೆ ಮೂಲಭೂತವಾಗಿ ಪರಿಹಾರ ಆಗುತ್ತೆ ಅಂತಕ್ಕಂಥ ನಿಮ್ಮ ಅಭಿಪ್ರಾಯ? ಅದು ಆಸ್ಪತ್ರೆಗೆ ಹೋಗೋದನ್ನು ಅನಗತ್ಯ ಅಂತ ಅಂದ್ಕೊಳ್ಳದೆ, ಆಸ್ಪತ್ರೆಗೆ ಹೋಗಬೇಕಾಗ್ಬೋದು, ಅಗತ್ಯ ಇರುತ್ತೆ, ಹೋಗ್ತಾರೆ, ಆಸ್ಪತ್ರೆಯಿಂದಲೂ ಅವರಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದಕ್ಕೋಸ್ಕರ ಹೋಗ್ತಾರೆ. ಆಸ್ಪತ್ರೆಗೆ ಹೋಗೋದು ಒಂದು ಭಾಗ. ಆದರೆ ನಮ್ಮಲ್ಲಿ ಇದನ್ನು ಆಸ್ಪತ್ರೆಗೆ ಹೋಗಬೇಕಾದಂಥ ಪರಿಸ್ಥಿತಿನೇ ಬರದೇ ಇರೋಕ್ಕೇನು ಮಾಡಬೇಕು? ಪ್ರಿಕಾಷನ್ ಆಗಿ ಇದಕ್ಕೋಸ್ಕರ ಇಲ್ಲಿರೋವಂಥದ್ದು. ಇದು ಯೋಗದ ಮೂಲಕವೂ ಸಾಧ್ಯ, ಜೀವನ ಶೈಲಿಯ ಮೂಲಕವೂ ಸಾಧ್ಯ. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸರಳವಾಗಿ ಹೇಳ್ದ, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸ್ಯ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಇದನ್ನು ಬಹಳ ಸುಲಭವಾಗಿ ಕೃಷ್ಣ ಅದನ್ನು ಹೇಳ್ದ. ನೀವು ಯಾವುದು ಸರಿಯಾದ ಆಹಾರ ಸರಿಯಾದ ಸಮಯದಲ್ಲಿ ತಗೋತೀರಿ, ನಿಮ್ಮ ಜೀವನ ಶೈಲಿ ಇದಕ್ಕೆ ತಕ್ಕ ಹಾಗೆ, ಅಂದರೆ ನೀವು ಆಹಾರ ವಿಹಾರಗಳನ್ನು
ಸರಿಯಾದ ರೀತಿಯಲ್ಲಿ ನಡೆಸ್ಕೋತಾ ಹೋದರೆ ನಿಮ್ಮ ನಿದ್ದೆ ಮತ್ತು ಎಚ್ಚರಿಕೆಯನ್ನು ಅವನು ಹೇಳ್ದ, ಎಷ್ಟು ಹೊತ್ತು ನಿದ್ದೆ ಮಾಡಬೇಕಾಗತ್ತೆ, ಎಷ್ಟು ಹೊತ್ತು ಎದ್ದಿರಬೇಕು ಅನ್ನುವಂಥದ್ದನ್ನು ನೋಡಿಕೊಂಡು ಈ ರೀತಿ ನಿಮ್ಮ ಜೀವನ ಶೈಲಿಯನ್ನು ಒಂದು ಸರಿಯಾದ ರೀತಿಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು ಆಗಲೇ ಹೇಳಿರುವಂಥದ್ದಿದೆ. ಇವತ್ತಿನ ಜೀವನ ಶೈಲಿಯಲ್ಲಿ ಆಸ್ಪತ್ರೆಗೆ ಹೋಗಬೇಕಾಗಿ ಬರುವಂಥ ಪರಿಸ್ಥಿತಿ ಇರಬಹುದು, ಆದರೆ ಅದನ್ನು ಪ್ರಿವೆಂಟಿವ್ ರೀತಿಯಲ್ಲೂ ನಾವೆಲ್ಲರೂ ಪ್ರಯತ್ನ ಮಾಡಬಹುದಾದಂಥದ್ದಿದೆ. ಸರ್, ಇಷ್ಟೊತ್ತು ಯೋಗದ ಸಂಕ್ಷಿಪ್ತ ವರದಿ, ಇಳ ಭಾರತೀಯ ಇತಿಹಾಸ ಮತ್ತು ಯೋಗದ ಮಹತ್ವ, ಚಿಕಿತ್ಸಾ ರೂಪ ಮತ್ತು ಅದರಲ್ಲಾಗ್ತಕ್ಕಂಥ ಉಪಯೋಗಗಳನ್ನು ಸಹ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ, ನಿಮ್ಮ ಬದುಕು ಒಂದು ರೀತಿಯ ಯೋಗ ಗುರುವಾಗಿ ನಿಮ್ಮ ಜ್ಞಾನದ ಬೆಳಕನ್ನು ಪ್ರಕಾಶ ಕೊಡ್ತಾ ಇರ್ತಕ್ಕಂಥ ನಿಮಗೆ ನಮ್ಮ ಎಲ್ಲರ ವೀಕ್ಷಕರ ಪರವಾಗಿ ನಿಮಗೆ ವಿಶೇಷವಾದ ಯೋಗ ದಿನಾಚರಣೆಯ ವಿಶೇಷ ಸಂದರ್ಭದಲ್ಲಿ ನಿಮಗೆ ವಿಶೇಷ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮಸ್ಕಾರ.